ಚಕ್ರವರ್ತಿ ಆಗಿರುವುದು, ಜೀವನದಲ್ಲಿರುವುದು ಇದೊಂದೇ ದಾರಿ. ಬಾರ ಇಲ್ಲಿ. ಗನ್ನಿಡು. ಏನ ನಿಂದ ಆಟ ಇಲ್ಲ ಬಿಡು, ಅದೆಲ್ಲ ಇರ್ಲಿ. ನೀನ್ ವಿಷಯ ಹೇಳ್ಪಪ್ಪ ಏನು ಅಂತ. ಈಗ ನಂದೊಂದು ಯೂಟ್ಯೂಬ್ ಚಾನಲ್ ಗೊತ್ತಿದೆ, ಮೈಸೂರು ಮಹಾರಾಜ, ಸಾರಿ ಮಿಸ್ಟರ್ ಮಹಾರಾಜ. ಈಗ ಎಲ್ಲರೂ ನೋಡ್ಬೇಕು, ಆ ಥರದಕ್ಕೆ ಒಂದು ಐಡಿಯಾ ಬೇಕು, ಒಂದು ಕಂಟೆಂಟ್ ಬೇಕು. ಒಂದು ಐಡಿಯಾ ಕೊಡು, ಎಲ್ಲರೂ ನೋಡ್ಬೇಕು ಅದನ್ನ. ಏನ್ ಮಾಡ್ತಿದ್ಯಾ? ಯೋಚನೆ ಮಾಡ್ತಿದ್ದೀನಿ. ಮಾಡು. ನನಗೆ ಒಂದು ಐಡಿಯಾ ಬಂತು. ಏನು ಗೊತ್ತಾ, ನನಗೆ ಸಂಗೀತ ಗೊತ್ತು, ಕೀಬೋರ್ಡ್ ಗೊತ್ತಲ್ವಾ? ಕೀಬೋರ್ಡ್ ನುಡ್ಸೋದು ಅದನ್ನೆಲ್ಲ ಹೇಳ್ಕೊಟ್ರೆ, ಆ ಥರದ್ದು ವಿಡಿಯೋ ಮಾಡಿದ್ರೆ ಸಖತ್ತಾಗಿರುತ್ತಲ್ವಾ? ಚೆನ್ನಾಗಿತ್ತೆ, ಆದ್ರೆ ಕೀಬೋರ್ಡ್ ಕಲಿಯೋರ್ಗೆ ಮತ್ತೆ ಸಂಗೀತದ ಮೇಲೆ ಇಂಟ್ರೆಸ್ಟ್ ಇರೋರ್ಗೆ ಮಾತ್ರ ನೋಡ್ತಾರೆ. ಬೇರೆಯವರು ಈ ತರ ಮಾಡೋಣ. ಈ ದೇವ್ರ ಕಥೆಗಳು, ಮಹಾಭಾರತ, ರಾಮಾಯಣ, ಭಾಗವತ, ಆ ಥರದ್ದು ಪುರಾಣದ ಕಥೆಗಳು ಹೇಳ. ಅಪ್ಪ ನೀನು ನಿಮ್ ತಾತನ ಕಥೆಗಳು ಹೇಳ್ತೀಯ. ಅಪ್ಪ ನೀನು ಆ ಸ್ಟೋರಿಗಳನ್ನೆಲ್ಲ ಯಾವ್ದಾದ್ರು ಹಬ್ಬಕ್ಕೆ ಹೇಳುವಂತೆ. ಬಿಸ್ನೆಸ್, ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ತೀಯಾ? ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಅದೆಲ್ಲ ಓಪನ್ ಆಗಿ ಮಾತಾಡಂಗೆ ಇಲ್ಲಮ್ಮ. ಏನ್ ತಿಳ್ಕೊಂಡಿದ್ಯಾ? ಸೇಬಿ ಕಂಟ್ರೋಲ್ ಇದೆ ಅದ್ರದ್ದೆಲ್ಲ. ಒಂದ್ ಕೆಲಸ ಮಾಡ್ಲಾ, ಅದೆಲ್ಲ ನಂಗೆ ಗೊತ್ತೂ ಇಲ್ಲ. ಒಂದ್ ಕೆಲಸ ಮಾಡ್ತೀನಿ, ಯೂಟ್ಯೂಬ್ ಚಾನಲ್ ಏನೋ ಮಾಡ್ಬಿಟ್ಟಿದೀನಿ, ಬಟ್ ಕಂಟೆಂಟ್ಗಳು ಬೇಕಲ್ವಾ? ಇದ್ ಮಾಡ್ಲಾ, ನಾನೇ ಹಾಡ್ಬಿಡ್ತೀನಿ. ಸ್ವಾಮಿ ಅದನ್ನ ಮಾತ್ರ ಮಾಡ್ಬೇಡ. ನನ್ಗೆಲ್ಲ ಅಷ್ಟೇ ಓಕೆನಾ? ಓಕೆ, ಮತ್ತೇನ್ ಮಾಡೋಣ? ನನ್ನ ಹತ್ರ ಒಂದು ಐಡಿಯಾ ಇದೆ. ಕ್ರಿಕೆಟ್ ಟೂರ್ನಮೆಂಟ್, ಕ್ರಿಕೆಟ್ ಜರ್ಸಿ, WWE ಟೂರ್ನಮೆಂಟ್, ಡ್ರೀಮ್ 11 ಅಂತದ್ ಮಾಡೋಣ. WWF ಅದು ನಿಜನಾ ಸುಳ್ಳ ಅಂತ ಇನ್ನು ಟಿವಿ ಚಾನೆಲ್ ಅವರೇ ಕಂಡಿಡಿಯಕ್ಕಾಗಿಲ್ಲ, ಗೊತ್ತಾ? ಹೌದಾ? ನನಗೂ ಗೊತ್ತಿಲ್ಲ. ಜೊತೆಗೆ ಕ್ರಿಕೆಟ್ನವರು ಯಾರು, ಅವ್ರ ಹೆಸರುಗಳೇನು, ನಾವ್ ಹೆಸರು ತಿಳ್ಕೊಳ್ಳೋ ಅಷ್ಟರಲ್ಲಿ ಅವ್ರು ರಿಟೈರ್ಡ್ ಆಗೋಯ್ತವ್ರೆ ಅವರೆಲ್ಲ. ಕ್ರಿಕೆಟ್ ಇದೆಲ್ಲ WWF ಇದೆಲ್ಲ ಆಗದಿರೋ ಕೆಲಸ. ಒಂದ್ ಕೆಲಸ ಮಾಡ್ಲಾ, ಈ ಆರೋಗ್ಯ, ಮನೆ ಮದ್ದು, ಕಸೂತಿ. ಅಯ್ಯೋ ಅದನ್ ಬಿಟ್ಟು ಬೇರೆದೇನಾದ್ರೂ ಹೇಳ್ತೀಯಾ? ಮತ್ತೇನು, ಯಾವ ತರದ್ದು, ಏನ್ ಬೇಕು? ನನ್ನ ಹತ್ರನೂ ಒಂದು ಐಡಿಯಾ ಐತೆ. ಏನು? ಫ್ರೀ ಫೈರ್, ಪಬ್ಜಿ, ಕಾಲ್ ಆಫ್ ಡ್ಯೂಟಿ, ಅದ್ರ ಬಗ್ಗೆ ವಿಡಿಯೋ. ಏನದೆಲ್ಲ? ಏನು, ನಿಮ್ ಜನರೇಷನ್ಗೂ ನಮ್ ಜನರೇಷನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಇಬ್ಬರಿಗೂ ಮ್ಯಾಚ್ ಆಗಂತ ಒಂದು ಸ್ಟೋರಿ ಹುಡುಕಿ ನಾನು ಅಲ್ಲಿ ಗಂಟ ಹೋಗಿ ಆಟ ಆಡ್ಕೊ ಬರ್ತೀನಿ. ಬಾಯ್. ಯಾವ ಇವೆಲ್ಲ